ಕಾಂಗ್ರೆಸ್ನಲ್ಲೇ ಜೋರಾಯಿತು ಜಾತಿ ಗಣತಿ ಫೈಟ್. ಸರ್ಕಾರದ ವಿರುದ್ಧ ಲಿಂಗಾಯತ ಒಕ್ಕಲಿಗರು ಸಮರವನ್ನ ಸಾರಿದ್ದಾರೆ. ಮೇ 2ರ ಕ್ಯಾಬಿನೆಟ್ ಬಳಿಕ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. 2ನೇ ತಾರೀಕು ಮತ್ತೊಂದು ಕ್ಯಾಬಿನೆಟ್ ಇದೆ. ಮೊದಲ ವಿಶೇಷ ಕ್ಯಾಬಿನೆಟ್ನಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಲಾಗಿಲ್ಲ. ಹಾಗಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೋ ಅದ್ರ ಮೇಲೆ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ ಈಗಾಗಲೇ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕಾಯುತ್ತಿದ್ದಾರೆ. ಪ್ರಬಲ ಸಮುದಾಯದ ನಾಯಕರುಗಳು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಸಭೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದಾರೆ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು. ಜಾತಿ ಜನಗಣತಿ ವರದಿ ಜಾರಿಯಾದರೆ ಹೋರಾಟಕ್ಕೆ ಕರೆಯನ್ನು ಕೊಡ್ತಾರೆ. ಮುಂದಿನ ಕ್ಯಾಬಿನೆಟ್ವರೆಗೂ ಕೂಡ ಮುಖಂಡರು ಕಾಯ್ತಾ ಇದ್ದಾರೆ. ಅಂದರೆ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿಯನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. OBC ಹಿಂದುಳಿದ ವರ್ಗಗಳನ್ನು ಜಾಸ್ತಿ ತೋರಿಸಿದ್ದಾರೆ. ನಾವು 1 ಕೋಟಿ ಇದ್ದೀವಿ, ನಾವು 1.5 ಕೋಟಿ ಇದ್ದೀವಿ ಅಂಥೇಳಿ ಆ ಸಮುದಾಯದ ನಾಯಕರು ವಾದವನ್ನು ಮಾಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕವಾದಂತಹ ಸಮೀಕ್ಷೆಯಾಗಿದೆ. ಮತ್ತೊಂದು ಸಲ ಮಾಡಬೇಕು, ಮರುಪರಿಶೀಲನೆ ಮಾಡಬೇಕು, ಈ ರೀತಿಯಾಗಿ ವಾದಗಳನ್ನು ಮಾಡ್ತಾ ಇದ್ದಾರೆ. 2ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಸಭೆಯ ಮೇಲೆ ಈಗ ಎಲ್ಲರ ಚಿತ್ತ ಇದೆ. ಅವತ್ತೇನಾದರೂ ಸರ್ಕಾರ ತೀರ್ಮಾನಕ್ಕೆ ಬಂದರೆ, ಮುಖ್ಯಮಂತ್ರಿಗಳು ಇಲ್ಲ ವಿರೋಧ ಬರಲಿ, ನೀವೇನೇ ಮಾಡಿ ನಾವಂತರೂ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಅಂದಾಗ, ಕೊನೆ ಹಂತಕ್ಕೆ ಹೋದಾಗ ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶಗಳನ್ನು ಕೂಡ ಆ ಸಮುದಾಯದ ನಾಯಕರುಗಳು ಕೊಡ್ತಾನೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿಗಣತಿ ವರದಿ ಒಪ್ಪಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕಾಂಗ್ರೆಸ್ನವರೇ ಒಪ್ತಾ ಇಲ್ಲ ಇದನ್ನ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಶಾಮನೂರು ಶಿವಶಂಕರಪ್ಪನವರು ಆರಂಭದಿಂದಲೂ ಇದು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ವರದಿ ನಾವು ಒಪ್ಪಲ್ಲ. ವರದಿಯನ್ನು ಅವರಿಗೆ ಬೇಕಾದಂತೆ ಮಾಡಿಕೊಂಡಿದ್ದಾರೆ. ಈ ವರದಿಯನ್ನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಸುತ್ತಿನ ಸಭೆ ಮಾಡ್ತೇವೆ, ಅಲ್ಲಿ ಚರ್ಚೆ ಆದ ಮೇಲೆ ಮುಂದಿನ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಕೆಲವು ವಿಚಾರಗಳನ್ನು ಮಾತಾಡಿದ್ದೀವಿ. ಮತ್ತೆ ಇನ್ನೊಂದ್ಸರಿ ಸೇರೋಣ, ಸೇರಿ ಮತ್ತೆ ಮಾಡೋದು ಅಂತ ಅಂದ್ಕೊಂಡು ಇನ್ನು ಫೈನಲ್ ಸ್ಟೇಜಿಗೆ ಹೋಗಿಲ್ಲ ನಾವು. ಅದು ಸದ್ಯಕ್ಕಿಲ್ಲ. ಮೈನಸ್ ಏನು ಮಾಡ್ತಾರೆ ಗೌರ್ಮೆಂಟ್ ನೋಡ್ಬಿಟ್ಟು ಮಾಡಿ ಇಲ್ಲ ಇನ್ನೂ ನಿರ್ಣಯಿಸ್ಬೇಕು. ಅವ್ರಿಗೆ ನಾವೇನಾಗೋ ಇವು ನಾವು ಅವರು ಮಾತು ಕೇಳೋದಿಲ್ಲ, ಅದು ವಿರೋಧ ಮಾಡ್ತೀವಿ. ಬಟ್ ಸರಿ ಮಾಡಿಸಿದ್ರು ಬರೋಲ್ಲ, ಇನ್ನೊಂದು ತರಿಸ್ತಾರೆ, ಅದೊಂದು ತರಿಸಿದ್ರು ಬರೋಲ್ಲ. ಅದಂತ ಅದೇ ಹಳೆ ಅವರು ಹೇಳಿ ಬರ್ತಿದ್ರು. ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನೀವು ಒಟ್ಟಾರೆ. ಈಗಿಂದಲೇ ಅವರಿಗೆ ಬೇಕಾದಂಗೆ ಹೇಳ್ತಾರೆ. ಒಂದು ಸಭೆ ಆಗಿದೆ, ಸುಮ್ಮನೆ ಹಚ್ಚಿದ್ವಿ. ಕೆಲವು ವಿಚಾರಗಳನ್ನು ಮಾತಾಡಿದ್ದೀವಿ. ಮತ್ತೆ ಇನ್ನು ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ನೋಡ್ತಾ ಇದ್ದೀವಿ ಜಾತಿ ಗಣತಿ ವರದಿ ಜಾರಿಗೆ ಲಿಂಗಾಯತ ಒಕ್ಕಲಿಗ ನಾಯಕರ ವಿರೋಧವನ್ನು 1ನೇ ಕ್ಯಾಬಿನೆಟ್ವರೆಗೂ ಕೂಡ ಅವ್ರು ಹೇಳಿಕೆ ನೋಡ್ತಾ ಇದ್ವಿ. ಬ್ಯಾಲೆನ್ಸಿಂಗ್ ಆಗಿತ್ತು. ಈಗ 2ನೇ ಕ್ಯಾಬಿನೆಟ್ ದಿನಾಂಕ ಹತ್ತಿರ ಬರ್ತಿದ್ದಂತೆ ಆಕ್ಷೇಪಗಳು, ಆವೇಶದ ಮಾತುಗಳು ಜೋರಾಗುತ್ತಾ ಇದೆ. ಆವತ್ತಿನ ಒಂದು ತೀರ್ಮಾನವನ್ನು ನೋಡಿಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡುವಂಥ ಪ್ಲಾನ್ ಏನಾದರೂ ಇರ್ಬೋದಾ ಅಂತೇಳಿ? ಖಂಡಿತ ಪ್ರಭು, ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಜಟಾಪಟಿ ಈಗಾಗಲೇ ಶುರುವಾಗಿರುವಂತದ್ದು. ಒಂದು ಕಡೆ ಸ್ವಪಕ್ಷದಲ್ಲೇ ಸಚಿವರ ಆಕ್ಷೇಪಗಳು ಶುರುವಾಗಿದೆ. ಸಚಿವರ ಜೊತೆ ಶಾಸಕರ ಆಕ್ಷೇಪಗಳು ಈಗ CM ಸಿದ್ದರಾಮಯ್ಯನವರನ್ನ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಜಾತಿ ಜನಗಣತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಪಕ್ಷಗಳು ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನು ಮಾಡ್ತಾ ಇರೋದೆ. ಅಂದ್ರೆ ವೈಜ್ಞಾನಿಕವಾಗಿ ಇದನ್ನ ಸರ್ವೆ ಮಾಡಿಲ್ಲ. 10 ವರ್ಷಗಳ ಹಿಂದೆ ಮಾಡಿದಂತ ಒಂದು ಸರ್ವೆ. ಹಾಗಾಗಿ ಇದು ವೈಜ್ಞಾನಿಕವಾಗಿಲ್ಲ. ಸಮರ್ಪಕವಾಗಿ ಜಾತಿ ಜನಗಣತಿಯನ್ನ ಮತ್ತೆ ಸರ್ವೆ ಮಾಡಿಸಿ ಅನ್ನೋದು ರಾಜಕೀಯ ನಾಯಕರ ಆಕ್ಷೇಪಗಳು ಶುರುವಾಗ್ತಾ ಇರುವಂತದ್ದು. ಆದ್ರೆ ಇದನ್ನು ಹೊರತುಪಡಿಸಿದ್ರೆ ಸಮುದಾಯಗಳು, ಅಂದ್ರೆ ಪ್ರಬಲ ಸಮುದಾಯಗಳಾದಂತಹ ಒಕ್ಕಲಿಗ ಸಮುದಾಯ ಹಾಗೂ ಲಿಂಗಾಯತ ಸಮುದಾಯದ ನಾಯಕರು ಈಗ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಯಾವ ಮಟ್ಟಕ್ಕೆ
ಅಂದ್ರೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬ ಆ ನಿರ್ಧಾರದ ಮೇಲೆ ಮುಂದಿನ ಹೋರಾಟ ಮಾಡಬೇಕು ಅನ್ನೋದು ಈಗ ಆ ಚಿಂತನೆಯಲ್ಲಿರುವಂತದ್ದು. ಈಗಾಗಲೇ ಸಾಕಷ್ಟು ಸಭೆಗಳನ್ನ ಒಕ್ಕಲಿಗ ಮುಖಂಡರು, ಲಿಂಗಾಯತ ಮುಖಂಡರು ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾದಂತ ವರದಿ ಒಪ್ಪಿಸಲು ಸಾಧ್ಯ ಇಲ್ಲ. ಇದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ. ಹಾಗಾಗಿ ಈ ವರದಿಯನ್ನ ನಾವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂತದ್ದು. ಹಾಗಾಗಿ ಜೊತೆಗೆ ಹಿರಿಯ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ನಿವಾಸದಲ್ಲಿ ಕಳೆದ 2 ದಿನಗಳ ಹಿಂದೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಪದಾಧಿಕಾರಿಗಳು ಸಭೆಯನ್ನ ಮಾಡಿದ್ದಾರೆ. ಈ ಸಭೆ ಮಾಡಿ ಸಂಪೂರ್ಣವಾಗಿ ಈ ವರದಿಯನ್ನ ತಿರಸ್ಕಾರ ಮಾಡಬೇಕು. ಜೊತೆಗೆ ಸರ್ಕಾರ ಏನಾದ್ರೂ ಮೇ 2ರಂದು ನಡೆಯುವಂತಹ ಒಂದು ಕ್ಯಾಬಿನೆಟ್ ನಲ್ಲಿ ಏನಾದ್ರೂ ಈ ವರದಿಯನ್ನ ಜಾರಿಗೆ ತರೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ನಾವು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂತದ್ದು. ಹಾಗಾಗಿ ಸಮಾವೇಶ ಅಂದ್ರೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳು ಪಕ್ಷಾತೀತವಾಗಿ ಒಂದು ಬೃಹತ್ ಸಮಾವೇಶ ಮಾಡಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಪ್ರಭು, ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ.